ಅದೆಲ್ಲ ಒಳ್ಳೇದೇ. ಅದೇ ಏನೋ KH ಮುನಿಯಪ್ಪನವ್ರು ಹಿಡಿತ ತಪ್ಪಿಸ್ಬೇಕು ಅಂತ ಏನೋ ಹೇಳಿದ್ರೆ ಅದೆಲ್ಲ ಯಾವುದು ಅದು ನಿಜನಾ ಸರ್? ನಮ್ಮ ಮುಂದೆ ಏನು ಅದು ಆ ಡಿಸ್ಕಷನ್ ಬಂದಿಲ್ಲ. ರೂಪಮ್ಮ ಅವರು ಬಂದಿಲ್ಲ ಅಲ್ಲಿ, ರೂಪಮ್ಮ ಅವರು ಬಂದಿಲ್ಲ, ಅದೇ ಗೈರಾಜರಾಗಿದ್ರು. ಅದಕ್ಕೆ ಅಲ್ಲೇನೋ KH ಮುನಿಯಪ್ಪನದ ಅಧಿಕಾರ ಇಲ್ಲಿ ಹಿಡಿತ ತಪ್ಪಿಸ್ಬೇಕು, ಎಲ್ಲ ನಮ್ಮದೇ ಇರಬೇಕು ಅಂತ ಏನೋ. ಇಲ್ಲ ನಮ್ಮದೇ ಇರೋದ್ರಿ, ಯಾರ್ದೇನಿಲ್ಲ. ಇರೋದೇ ಆಯಾ ತಾಲೂಕಲ್ಲಿ ಆಯಾ MLA ಇರ್ತದೆ, ಬೇರೆಯವ್ರದ್ದು ಯಾರು ಇರ್ತದೆ? ಈ ತಾಲೂಕಲ್ಲಿ MLA ಆಗಿದೆ, ದೇವಸ್ಥಾನಕ್ಕಾಗಲಿ ಒಂದು ಕಾಲೇಜಿಗೆ ಚೆಕ್ಕಾಗಲಿ ಸೈನ್ ಮಾಡೋದಕ್ಕೂ ಒಂದು ದೇವಸ್ಥಾನಕ್ಕೆ ಚೇರ್ಮನ್ ಇರ್ತಾರೆ, ಈ ಸ್ಕೂಲು ಕಾಲೇಜ್ಗೂ ಎಲ್ಲ MLA ಚೇರ್ಮನ್ ಇರ್ತಾರೆ. ಬೇರೆಯವ್ರು ಇರ್ತಾರೆ, ನೀನು ಬಂದು ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗೋದಿಲ್ಲ. ಯಾರು MLA ಇದ್ರೆ ಅವ್ರ ಹಿಡಿತಕ್ಕೆ ಸಿಗೋದು. ಅಲ್ಲಿ ಅವ್ರ ಬಗ್ಗೆ ಯಾವುದೋ ಡಿಸ್ಕಷನ್ನೇ ಬಂದಿಲ್ಲ, ಆ ಸಬ್ಜೆಕ್ಟೇ ಇಲ್ಲ. ಡೆಲಿಮಿಟೇಷನಲ್ಲಿ ಮುಳಬಾಗಿಲು ಜನರಲ್ ಲೇಡಿ ಆಗುತ್ತೆ ಅಂತ ಇಲ್ಲ, ಅದೆಲ್ಲ ಸುಳ್ಳು ನೋಡಿದ್ದೇವೆ ಸರ್. ಮುಳಬಾಗಿಲು ಜನರಲ್ ಆಗುತ್ತೆ, ಜೆಂಟ್ ಆಗುತ್ತೆ, ಲೇಡಿ ಆಗುತ್ತೆ, ಅಲ್ಲಿ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೋ ಅದು ಯಾರಿಗೂ ಗೊತ್ತಿಲ್ಲ. ಡಿಲಿಮಿಟೇಷನ್ ಆಗುತ್ತಲ್ಲ, ಡಿಲಿಮಿಟೇಷನ್ ಆಗಿ ಅವಾಗ ಏನು ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ. ಇವಾಗೆಲ್ಲ ಊಹಾಪೋಹಗಳನ್ನ ಹೇಳ್ತಾ ಇದ್ದಾರೆ. ಹಂಗಾದ್ರೆ KJP ಆವತ್ತಿಂದನೂ ರಿಸರ್ವ್ ಇದೆಯಲ್ಲ, ಯಾಕೆ ಜನರಲ್ ಆಗಿಲ್ಲ? ಯಾಕೆ ಮುಳಬಾಗಿಲು ರಿಸರ್ವ್ ಕಂಟಿನ್ಯೂ ಆಗಬಾರ್ದು? ಯಾವುದನ್ನಾಗಲಿ ನಮಗೆ ಬೇಡ. ಇವಾಗ ಸ್ವಾತಂತ್ರ್ಯ ಬಂದಾಗಿಂದ ಕೋಲಾರ ಜಿಲ್ಲೆ ರಿಸರ್ವೇಷನಲ್ಲಿ MP ಇದೆ, ಯಾಕೆ ಅದು ಜನರಲ್ಗೆ ಹೋಗಿಲ್ಲ? ಹಂಗಂತಲ್ಲ, ರಿಸರ್ವೇಷನ್ ಪಾಪ್ಯುಲೇಷನ್ ಜಾಸ್ತಿ ಎಲ್ಲಿದ್ದಾರೋ ಅಲ್ಲಿ ರಿಸರ್ವೇಷನ್ನೇ ಕೊಡ್ತಾರೆ. ಪಾಪ್ಯುಲೇಷನ್ ಜಾಸ್ತಿ ಇರುವಾಗ ರಿಸರ್ವೇಷನ್. ಇವಾಗ ಕೋಲಾರ ಜಿಲ್ಲೆ ಪಾಪ್ಯುಲೇಷನ್ ರಿಸರ್ವೇಷನ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅದಕ್ಕೆ MP ರಿಸರ್ವೇಷನ್. ಇವಾಗ ಮುಳಬಾಗಿಲಲ್ಲಿ SC ವೋಟ್ಸು ಮೇಜರ್ ಆಗಿದ್ದರೆ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೆ. ಇವಾಗ ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಮತ್ತು ತಾಯ್ಲೂರು ಹೋಬಳಿ ಇದೆ ಅಲ್ಲ, ಅದನ್ನು ಬೇಸ್ ಮಾಡಿ ಸೇರಿಸಿ ಅದನ್ನು ಕಾನ್ಸ್ಟಿಟ್ಯೂನ್ಸಿ ಅದೆಲ್ಲ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡ್ಬಿಟ್ಟು, ಇವಾಗ ನೀವೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡ್ಬಿಡೋದು, ನಾನೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡೋದು, ಇವರೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡಿದ್ದು, ಅದೆಲ್ಲ ಸುಳ್ಳು ಮಾಹಿತಿ. ಶ್ರೀನಿವಾಸಪುರ ರಿಸರ್ವೇಷನ್ ಆಗುತ್ತೆ, ಯಾವುದು ಹಂಗಾಗೋದಿಲ್ಲ, ಎಲ್ಲ ಸುಳ್ಳು, ಅದೆಲ್ಲ ಎಲ್ಲ ಸುಳ್ಳು ಮಾಹಿತಿ. ಓಕೆ ಸರ್. ಇವಾಗ